ಮಕ್ಕಳಿಗಾಗಿ ಯಾವ ತಾಯಿ ತ್ಯಾಗ ಮಾಡ್ತಾಳೆ ಅಂತ ನೀವೇ ನಿರ್ಧಾರ ಮಾಡಿ. ಹೇಳಿದ್ನಲ್ಲ ಸ್ವಾಮೀಜಿ. ಎಕ್ಸ್ಕ್ಯೂಸ್ ಮೀ ನಯನಿ, ನಿನಗೇನಾದ್ರೂ ಆದ್ರೆ ವಿಶಾಲ್ ಸಹಿಸ್ಕೊಳ್ಳಲ್ಲ. ಹಾಸಿನಿ ಹೋದ್ರೆ ಬದ್ರಿನಾಥನ್ನ ವಲ್ಲಭ ನೋಡ್ಕೊಳಕ್ಕಾಗಲ್ಲ. ಉಲೂಚಿನ ಸುಮನ ಲೆಕ್ಕಕ್ಕೆ ಇಟ್ಟಿಲ್ಲ. ಏನೇ ಆದ್ರೂ ಒಳ್ಳೆ ಭವಿಷ್ಯ ಇರೋ ನೀವು ಬಲಿ ಆಗೋದು ನನಗಿಷ್ಟ ಇಲ್ಲ. ಆಗ್ಲೇ ಹಾಸಿನಿ ತಮಾಷೆಯಾಗೇನೋ ಹೇಳಿದ್ಲು, ಆದ್ರೆ ನಾನು ಸೀರಿಯಸ್ ಆಗಿ ತಗೋತಾ ಇದ್ದೀನಿ. ಮಕ್ಕಳಿಗೋಸ್ಕರ ನಾನೇ ಪ್ರಾಣತ್ಯಾಗ ಮಾಡ್ತೀನಿ. ಮಾಮ್. ಹೌದು ಕಣೋ. ಮಹಾ ಅಂದ್ರೆ ಇನ್ನು 10-15 ವರ್ಷ ಬದುಕ್ತೀನೇನೋ. ಇನ್ನು 30-35 ವರ್ಷ ಆಯಸ್ಸಿರೋ ಈ ಮನೆ ಸೊಸೆ ಅಂದ್ರು ಸುಖ ಸಂತೋಷವಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಮಾಮ್, ಸವಾಶ್ ತಿಲೋತ್ತಮ. ಮೊದಲು ಹಿಂದೇಟ್ ಹಾಕಿದ್ರು ಮೃತ್ಯುನ ಎದುರಿಸೋಕೆ ಹೆಜ್ಜೆ ಮುಂದಕ್ಕಿಟ್ಟಿದ್ಯಾ? ಸ್ವಾಮೀಜಿ, ನನ್ನನ್ನು ಹೆತ್ತು ತಾಯಿ ಗಾಯತ್ರಿ ದೇವಿನ ಚಿಕ್ಕ ವಯಸ್ಸಲ್ಲೇ ನಾನು ಕಳ್ಕೊಂಡ್ಬಿಟ್ಟೆ. ಇವಾಗ ಬೆಳೆಸಿರೋ ತಾಯಿನ ದೂರ ಮಾಡ್ಕೋಬೇಕಾ? ಬ್ರೋ, ನಮ್ಮ ಮಾಮೆ ಒಪ್ಕೊಂಡ್ಮೇಲೆ ನೀನು ಅಬ್ಜೆಕ್ಟ್ ಮಾಡ್ಬೇಡ. ಹೌದು ವಿಶಾಲ್, ಮಕ್ಕಳಿಗೋಸ್ಕರ ಅತ್ತೆ ತಮ್ಮ ಜೀವನದಲ್ಲೇ ನೆನ್ಪುಳಿಯೋ ಹಾಗೆ ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರೆ. ಅದಕ್ಕಿಂತ ಇನ್ನೇನ್ ಬೇಕು ಹೇಳು? ಯಜಮಾನ್ರ ಉದ್ದೇಶ ಏನಂದ್ರೆ ತಾಯಂದ್ರಿಗೆ ಯಾವ ರೀತಿನೂ ಅಪಾಯ ಆಗದೆ ಈ ಸಮಸ್ಯೆಯಿಂದ ಆಚೆ ಬರಬೇಕು ಅನ್ನೋದಷ್ಟೇ. ಆ ಥರ ಅವಕಾಶ ಸಿಕ್ಕರೆ ಅದಕ್ಕಿಂತ ದೊಡ್ಡದು ಯಾವುದಿದೆ ಅದಕ್ಕೆ? ನೀವೇ ಸಲಹೆ ಕೊಡಿ ಸ್ವಾಮಿ. ದುರಂದರ 3 ಮಕ್ಕಳ ಜೊತೆಯಲ್ಲಿ ಉಲೂಚಿನೂ ಕೂಡ ಲೆಕ್ಕಕ್ಕೆ ತಗೊಂಡ್ರೆ 4 ಮಕ್ಕಳಾಗ್ತಾರೆ. ಈ 4 ಜನ ಮಕ್ಕಳಲ್ಲಿ ಯಾವ ಮಗುವಿನ ಪ್ರಾಣ ಹೋದ್ರೂ ಅದರ ತಾಯಿ ಪ್ರಾಣತ್ಯಾಗ ಮಾಡೋ ಅಗತ್ಯ ಇರೋದಿಲ್ಲ. ಇದೇನ್ ಸ್ವಾಮೀಜಿ ಹೀಗೆ ಹೇಳ್ತಿದ್ದೀರಾ? ಮಕ್ಕಳಿಗೋಸ್ಕರನೇ ಅಲ್ವಾ ನಾವು ಬದುಕಿರೋದು. ಅವ್ರಿಗೇನಾದ್ರೂ ಆದ್ರೆ ಯಾವ ತಾಯಿ ತಾನೇ ಬದುಕಿರ್ತಾಳೆ? ನೀನಿದ್ಯಲ್ವಕ್ಕ, ನೀನ್ ದೊಡ್ಡ ಮಗಳನ್ನ ಇಷ್ಟು ದಿನ ಆದ್ರೂ ಹುಡುಕ್ದೆ ನೀನ್ ನೆಮ್ಮದಿಯಿಂದ ಮನೇಲಿದ್ಯಾ. ಯಾವತ್ತೋ ಒಂದಿನ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಹಾಗಾದ್ರೆ 1 ನಿಮಿಷ ಇರು. ನಮಗ್ ಹುಟ್ಟಿರೋ ಮಕ್ಳು ಅಂದ್ರೆ ಎಲ್ಲೋ ಪಾಪ ಓದಾಡ್ತಾ ಇರೋ ಗಾಯತ್ರಿ ಅತ್ತೆ ಕೂಡ ನವರಾತ್ರಿಯಲ್ಲಿ ಒಂದಿನ ತೊಂದ್ರೆ ಅಪಾಯ ಆಗತ್ತಲ್ವಾ ಅಕ್ಕ? ಕರೆಕ್ಟೇ ಅಲ್ವಾ? ಸುಮನನ ಆಲೋಚನೆ ಸರಿಯಾಗೇ ಇದೆ. ನೀವು ಯೋಚನೆ ಮಾಡಿ. ನನ್ನನ್ನು ಕಾಪಾಡ್ಕೋಬೇಕು ಅಂದರೆ ಒಂದು ಮಗು ಆಸೆನ ನೀವು ಬಿಟ್ಬಿಡಿ. ಆ ಮಾತು ಹೇಳಿದ್ರೆ ಇಷ್ಟೊತ್ತರೆಗೂ ನೀವು ತ್ಯಾಗ ಮಾಡ್ತೀನಿ ಅಂದಿದ್ದಕ್ಕೆ ನಿಮ್ಮ ಮೇಲೆ ಹುಟ್ಟಿದ ಇಂಪ್ರೆಷನ್ ಕೂಡ ಹೋಗುತ್ತೆ ಮಾಮ್. ಅದಕ್ಕೆ ಕಣೋ ಯೋಚನೆ ಮಾಡಿ ಅಂತ ಹೇಳ್ತಿರೋದು.
ಅಯ್ಯೋ, ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಏನಿದೆ? ದತ್ತು ತಗೊಂಡಿರೋ ಗಾಯತ್ರಿ ನಮ್ಗ್ಯಾರ್ಗೂ ಹುಟ್ಲಿಲ್ಲ ಅಂದ್ಮೇಲೆ ಅವಳನ್ನೇ ತ್ಯಾಗ ಮಾಡಿದ್ರೆ ಬಿಡಕ್ಕಾಗ್ಲಿಲ್ಲ ಅಂದ್ರೂ ಎಲ್ಲೋ ಇರೋಂತ ಗಾಯತ್ರಿ ದೊಡ್ಡಮ್ಮನ ಯೋಗಕ್ಷೇಮದ ಬಗ್ಗೆನಾದ್ರೂ ಯೋಚಿಸ್ಲೇಬೇಕು. ಅದಾದ್ಮೇಲೆ ನಿಮ್ಮಿಷ್ಟ. ಏನಂತೀಯ ವಿಶಾಲ? ಕಾಣಿಸ್ತಂತ ಅಮ್ಮನಿಗೋಸ್ಕರ ಸಾಕಿ ಬೆಳ್ಸಿರೋ ಈ ಅಮ್ಮನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ವಿಶಾಲಾಕ್ಷಿ ತಾಯಿ ಮೇಲೆ ಎಲ್ಲ ಭಾರ ಹಾಕಿ ನೋಡೋಣ. ನಿಮ್ಮಿಷ್ಟ. ನಾನು ಹೇಳಬೇಕಾಗಿದ್ದನ್ನ ಹೇಳಿದ್ದೀನಿ. ಮಾಮ್ ತಗೊಳ್ಳಿ ಮಾಮ್, ಬ್ರಷ್ ಇಟ್ ತಂದಿದ್ದೀನಿ, ಒಚ್ಕೊಂಡು ಮಲ್ಕೊಳ್ಳಿ. ಏಯ್, ತಲೆ ಇಲ್ವೇನೋ ನಿನ್ಗೆ? ಚಳಿ ಆದ್ರೆ ಸ್ವೆಟರ್ ಹಾಕೋತೀನಿ, ಇಲ್ಲಾಂದ್ರೆ ರೂಮಲ್ಲಿರೋ ಬೆಡ್ಶೀಟನ್ನೇ ನಾನು ಹೊದ್ಕೋತೀನಿ. ಅದನ್ ಬಿಟ್ಟು ವಿಶಾಲ್ ರೂಮಲ್ಲಿ ಮಲ್ಕೊಳ್ಳೋ ಮಗು ಗಾಯತ್ರಿ ಬೆಡ್ಶೀಟನ್ನೇ ತಗೊಂಬ ಅಂತ ಯಾಕೆ ಹೇಳ್ದೆ? ಹೌದು ಮಾಮ್, ಅಯ್ಯೋ ನನ್ಗ ಯೋಚನೆನೇ ಬರ್ಲಿಲ್ಲ. ಬರಲ್ಲ, ಯಾಕಂದ್ರೆ ನೀನ್ ಯೋಚನೆನೇ ಮಾಡಲ್ಲ. ಅದಕ್ಕೆ ನಿನ್ ಕೈಲಾಗೋ ಕೆಲ್ಸನ್ ಮಾತ್ರ ಹೇಳ್ತೀನಿ. ಪರವಾಗಿಲ್ಲ ಬಿಡಿ ಮಾಮ್. ಹಾ, ಇವಾಗ ಏನ್ ಮಾಡ್ತಿದೀವಿ ಅಂತ ಹೇಳಿ. ಇದನ್ನ ಇದ್ರ ಮೇಲೆ ಹೀಗೆ 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 ಚೆಲ್ತೀನಿ. ಅಯ್ಯ, ಸುವಾಸನೆಗೆ ಗಾಯತ್ರಿ ಪಾಪು ಆಯಾಗಿ ಮಲ್ಕೊಳ್ಳುತ್ತಾ? ಹೇಗಿರುತ್ತೆ ನೋಡೋಣ. ಏಯ್, ಕೋಮಗ್ ಹೊರಟೋಗ್ತೀಯ. ಇದು ಮುಖಕ್ಕೆ ಹಾಕೊಳ್ಳೋ ಅಂತ ಫೇಸ್ ಪೌಡರ್ ಅಲ್ಲ, ಪ್ರಜ್ಞೆ ತಪ್ಸೋ ಅಂತ ಪೌಡರ್. ಅಮ್ಮ, ಮಾಮ್ ಇದ್ರ ಹೆಸರೇನು ಮಾಮ್? ಹೇಳ್ಬಾರ್ದು, ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತೆ. ಸರಿ, ಇದೇನ್ ಮಾಡುತ್ತೆ ಅಂತ ಹೇಳಿ. ನಿದ್ದೆ ಮಾಡೋ ತರ ಮಾಡುತ್ತೆ, ಆದ್ರೆ ಅದು ನಿದ್ದೆ ಅಲ್ಲ, ಮತ್ತು ಮಧ್ಯಾಹ್ನ ಗಾಯತ್ರಿ ಪುಟ್ಟಿ ಹೊಟ್ಟೆ ತುಂಬಾ ತಿಂದು ಮಲ್ಕೊಂಡಿರೋವಾಗ ಈ ಪೌಡರ್ ಬಿದ್ದಿರೋ ಬೆಡ್ಶೀಟನ್ನ ಹೊದಿಸ್ಬೇಕು. ಗಾಯತ್ರಿ ಪಾಪುಗೆ ಮದ್ಬರೋ ಹಾಗೆ ಮಾಡೋದ್ರಿಂದ ನಿಮ್ಗೇನ್ ಲಾಭ ಸಿಗುತ್ತೆ ಮಾಮ್? ಇದರಲ್ಲಿ 2 ವಿಷಯ ಇದೆ ಕಣೋ. ಮೊದಲನೇದು, ಅಖಂಡ ಸ್ವಾಮಿ ಹೇಳಿದ ಹಾಗೆ ಆ ಮಗುನ ಇನ್ನೊಂದ್ಸಲ ಹುಷಾರಾಗಿ ಪರೀಕ್ಷೆ ಮಾಡೋದಿಕ್ಕೆ ಇದು ನಾನ್ ಮಾಡ್ತಿರೋ ಪ್ರಯೋಗ ಅಂತ ಅನ್ಕೋ. ಓಹೋ, ಮತ್ತೆರಡನೇದು? ಗಾಯತ್ರಿಕ ಆದ್ರೆ ಯಾವುದೇ ಪ್ರಾಣಾಪಾಯ ಆಗದೆ ಹೇಗೆ ಆಚೆ ಬರ್ತಾಳೆ ಅಂತ ಗೊತ್ತಾಗತ್ತೆ. ಒಂದ್ ವೇಳೆ ಮತ್ ಜಾಸ್ತಿ ಆಗಿ ಅಲ್ಲಿಂದ ಹಾಗೆ ಕೋಮಾಗ್ ಜಾರಿ ಶಿವನ್ ಪಾದ ಸೇರ್ಕೊಂಡ್ಬಿಟ್ರೆ? ಸಿಂಪಲ್. ಗುರುಗಳು ಹೇಳಿದ ಹಾಗೆ ಪಾಪ 4 ಎಳೆ ಮಕ್ಕಳಲ್ಲಿ ಈ ಅನಾಥ ಮಗು ಗಾಯತ್ರಿ ಪುಟ್ಟಿನೇ ತಮ್ಮ ಬದ್ರಿನಾಥ್ಗೋಸ್ಕರ, ತಂಗಿಯಂದ್ರು ಗಾನವಿ ಉಲೂಚಿಗೋಸ್ಕರ ಪ್ರಾಣತ್ಯಾಗ ಮಾಡ್ಬಿಟ್ಲು ಅಂತ ಯಾವುದೇ ಪೋಸ್ಟ್ ಮಾರ್ಟಮು ಇಲ್ದೇನೆ ಅಂತಿಮ ಸಂಸ್ಕಾರನ ಮುಗಿಸ್ಬಿಡೋಣ. ಮಾಮ್, ದಾರುಣವಾಗಿದೆ ಅಂದ್ರೂ ಪರವಾಗಿಲ್ಲ. ನೀವು ಅನುಮಾನದಿಂದ ಮಾಡ್ತಿರೋಂಥ ಪ್ರಯೋಗ ಸಕ್ಸಸ್ ಆಗ್ಬೇಕು ಅಂದ್ರೆ ನೀವಿನ್ನೂ ಸ್ವಲ್ಪ ಜಾಸ್ತಿನೇ ಪೌಡರ್ ಹಾಕಿ ಮಾಮ್. ಏಯ್, ದೂರ ನಿಂತ್ಕೊಳ್ಳೋ, ಮುಖಕ್ಕೆ ಕೈ ಅಡ್ಡ ಹಿಡ್ಕೊ. ಹತ್ರ ನಿಂತ್ಕೊಂಡ್ರೆ ನೀನು ಬಿದ್ದು ಹೋಗ್ತೀಯ. ಹಾಕಿ ಹಾಕಿ ಮಾಮ್, ಇನ್ನು ಹಾಕಿ ಮಾಮ್.
ಬಾಗ್ಲಿ ಯಾಕೆ ಹಾಕಿದ್ರಿ? ನೀನು ಅನ್ಕೊಂಡಂಗೆಲ್ಲ ಜೀವನ ನಡೆಯಲ್ಲ. ಇಲ್ದಿರೋದನ್ನೆಲ್ಲ ಊಹಿಸ್ಕೊಳಕ್ ಹೋಗ್ಬೇಡ. ಸಡನ್ ಆಗಿ ರೊಮ್ಯಾನ್ಸ್ ಮಾಡ್ತಿರೋ ನನ್ನ ನಂಬಿಕೆ ನನ್ಗಂತೂ ಇಲ್ಲ. ಆದ್ರೆ ನೀವು ಬಾಗ್ಲಿ ಯಾಕೆ ಹಾಕಿದ್ರಿ ಅಂತ ಹೇಳಿ. ನಿನ್ ಬಾಯಿ ಮುಚ್ಸಕ್ಕೆ ಕಣೆ. ಈಗ ನಾನೇನ್ ಮಾತಾಡ್ದೆ? ನಿನ್ಗಿರೋದನ್ನೆಲ್ಲ ನನಗೆ ಹೋಲಿಸ್ಬೇಡ ನೀನು. ಸರಿ ಬಿಡಿ, AC ಆದ್ರೂ ಆನ್ ಮಾಡಿ, ಇಲ್ಲ ಅಂದ್ರೆ ಆ ಫ್ಯಾನ್ ಆದ್ರೂ ಹಾಕಿ. ರೂಮಲ್ಲಿ ಶೆಕೆ ಆದ್ರೆ ಗಂಡ ಹೆಂಡತಿ ಆಗಿದ್ರು ಸರಿ, ಜಾಸ್ತಿ ಹೊತ್ತಿರಕ್ಕಾಗಲ್ಲ. ನಿನ್ನ ಗುದ್ದು ಹಾಕ್ಬಿಡೋಣ ಅನ್ಸುತ್ತೆ. ಅಯ್ಯೋ, ಇದೊಳ್ಳೆ ಚೆನ್ನಾಗಿದ್ಯಲ್ಲ, ಯಾಕ್ರಿ ಹೀಗ್ ಮಾತಾಡ್ತೀರಾ? ಓ, ಹೇಳದನ್ನೇ ಕೈ ಮಾಡ್ಬಿಟ್ರೆ ಒಳ್ಳೇದು ಅಂತ ನಿನ್ನ ಒಪಿನಿಯನು. ನನ್ ಮೇಲೆ ನಿಮ್ಗೆ ಯಾಕೆ ಅಷ್ಟು ಸಿಟ್ಟು ಅಂತ ಹೇಳ್ತೀರಾ? ಗಾಯತ್ರಿ ಪುಟ್ಟಿ ಮೇಲೆ ನಿನ್ಗೆ ಯಾಕೆ ಅಸೂಯೆ ಅಂತ ಹೇಳ್ತೀಯಾ? ನಾನು ಆ ಮಗು ಬಗ್ಗೆ ಯೋಚನೆನೂ ಮಾಡಲ್ಲ. ಅಂಥದ್ರಲ್ಲಿ ನೀನು ಅವಳು ದೂರ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಹಂಗೆ ತಲೆ ಇಲ್ದಿರೋರ ಥರ ಮಾತಾಡ್ತೀಯ? ಸ್ವಲ್ಪ ಆದ್ರೂ ತಲೆಯಲ್ಲಿ ಬುದ್ಧಿ ಇಲ್ವ ನಿನಗೆ? ಇಲ್ಲ ಅಂತ ನನಗೆ ಗೊತ್ತು, ಆದ್ರೂ ಆಸೆ ಪಟ್ಟು ಮೋಸ ಹೋಗ್ತಾ ಇದ್ದೀನಿ. ನಿಮ್ಗೆ ಅಷ್ಟೊಂದು ಕೋಪ ಬರ್ತಿದ್ಯಾ ಚಿಕ್ಕ ಯಜಮಾನ್ರೆ? ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿಮ್ಮನೆ ಬೈಯೋದು. ಯಾಕೆ? ಅಯ್ಯೋ, ಸ್ವಂತ ತಾಯಿ ಪ್ರಾಣ ತ್ಯಾಗ ಮಾಡ್ತೀನಿ ಅಂದಾಗ ಸಾಕಿರೋ ಮಗ ವಿಶಾಲ್ ಬಾವ ನಮ್ಮ ಅಮ್ಮನ್ ಪ್ರಾಣ ಹೋಗ್ಬಾರ್ದು ಸ್ವಾಮಿ ಅಂತ ಗುರುಗಳ ಹತ್ರ ರಿಕ್ವೆಸ್ಟ್ ಮಾಡಿದ್ರು. ನೀವ್ ನೋಡಿದ್ರೆ ಭಕ್ತರು ಪ್ರಸಾದ ಕೊಟ್ರೆ ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳೋ ಜೋಗಯ್ಯ ಶಾಸ್ತ್ರಿ ಅವ್ರ ಮೊಮ್ಮಗಳನ್ನ ಕಾಪಾಡ್ಬೇಕು ಅಂತ ನೋಡ್ತಿದ್ದೀರಾ. ನಿಮ್ಮಮ್ಮನ್ಗಿಂತ ಸಂಬಂಧ ಇಲ್ದಿರೋ ಆ ಮಗುನೇ ಮುಖ್ಯನಾ ನಿಮ್ಗೆ? ಹೌದು ಕಣೆ, ನನಗೆ ಗಾಯತ್ರಿ ಪುಟ್ಟಿನೇ ಮುಖ್ಯ. ನಿಮ್ ಸ್ವಂತ ಮಗಳು ಅಲ್ಲ, ನಮ್ಮ ಅಕ್ಕ ಬಾವಾನು ಅವಳನ್ನ ದತ್ತು ತಗೊಂಡಿದ್ದಾರೆ. ಅಂತವಳು ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು? ಅಲ್ಲೇ ಎಲ್ರು ಮುಂದೆ ಒಂದು ಬೀಸೋಣ ಅಂದ್ರೆ ವಿಶಾಲ್ ಬ್ರೋ ಬಂದು ನನ್ನ ತಡ್ದ. ನೀವ್ ಅದೆಷ್ಟೇ ಹೊಡೆದ್ರು ನಾನು ಅದನ್ನೇ ಹೇಳೋದು. ತಿಲೋತ್ತಮ ಅತ್ತೆಗೋಸ್ಕರ ಅದ್ ಎಲ್ಲಿಂದನೋ ಬಂದಿರೋ ಅನಾಥೆನ ತ್ಯಾಗ ಮಾಡೋದೇ ಸರಿ. ಇಲ್ಲ ಅಂದ್ರೆ ವಿಶಾಲ್ ಬಾವನ್ ತರ ನೀವು ಕೂಡ ನಿಮ್ ತಾಯಿನ ಕಳ್ಕೋತೀರಾ. ಏನು ಪರವಾಗಿಲ್ಲ, ನಮ್ಮ ಮಾಂಸ ಹತ್ರ ಭೂಮಿಗೆ ಭಾರ ಕಡಿಮೆ ಆಗುತ್ತೆ. ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಇಂಥ ಮಕ್ಳೂ ಇರ್ತಾರಾ? ಕೈಯಲ್ಲ ಇವ್ರದು. ಎಷ್ಟು ನೋವಾಗ್ತಿದೆ ನನ್ಗೆ. ಅಮ್ಮ, ನೀವು ನನ್ನನ್ನು ಕ್ಷಮಿಸ್ತೀರ ಅಲ್ವಾ? ನೀವ್ಯಾರು ಅಂತ ಹೇಳಿದ್ರೆ ನಿಮ್ಮನ್ನ ಈ ಜನ್ಮದಲ್ಲೂ 100 ವರ್ಷ ಬದುಕೋದಕ್ಕೆ ಬಿಡಲ್ಲ ಇವರು. ನಮ್ಮ ಶತ್ರು ಆಗಿರೋ ತಿಲೋತ್ತಮ ಅಮ್ಮನ್ನ ನೀವೇ ಬಲಿ ತಗೋಬೇಕು ಅಂದ್ಕೊಂಡಿರೋ ನಿಮ್ಮ ಆಸೆನ ಈಡೇರಿಸ್ಕೊಳ್ಳೋದಕ್ಕೆ, ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಸರಿಯಾದ ಸಮಯ ಇನ್ನೂ ಕೂಡ ಬಂದಿಲ್ಲ ಅಂತ ಕಾಣುತ್ತೆ. ಆದರೆ ಅಷ್ಟರಲ್ಲೇ ಈ ಮನೆ ಚಿಕ್ಕ ಮಕ್ಕಳು ಹಸುವಿಂದ ಪರದಾಡೋ ಸಮಯ ಬರುತ್ತೆ ಅಂತ ಸ್ವಾಮೀಜಿ ಹೇಳಿದ್ರು. ಪ್ರಾಣತ್ಯಾಗ ಮಾಡ್ತೀನಿ ಅಂತ ತಿಲೋತ್ತಮ ಅಮ್ಮ ಹೇಳಿದ ಮಾತಿನ ಹಿಂದೆ ಏನು ಉದ್ದೇಶ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ನೀವು ಅನಾಥೆ ಆಗಿರೋದ್ರಿಂದ ನಿಮ್ಮನ್ನು ಕಳ್ಕೊಳ್ಳೋದೇ ಒಳ್ಳೇದು ಅಂತ ಎಲ್ಲರೂ ಅಂತಿದ್ರೆ ನನ್ನ ರಕ್ತ ಕುದೀತಾ ಇದೆ. ನಿಜ ಹೇಳಕ್ಕಾಗ್ದೆ ಒಳ್ಳೆ ಟೈಮ್ಗೋಸ್ಕರ ಪ್ರತಿದಿನ ಕಾಯ್ತಾ ಇದ್ದೀನಿ. ಆ ಸಮಯ ಯಾವಾಗ ಬರುತ್ತೋ. ಯಜಮಾನ್ರೆ, ಗಾಯತ್ರಿ ಹತ್ರ ಕಷ್ಟ ಹಂಚ್ಕೋತಾ ಇದ್ದೀರಾ? ಮನ್ಸಲ್ಲಿರೋ ಮಾತು ಅಮ್ಮನಿಗೆ ಗೊತ್ತಾಗತ್ತಲ್ವ ನೈನಿ? ಅಮ್ಮನ? ಅದೇ ನಮ್ಮ ಮುದ್ದಿನ ಮಗು ಗಾಯತ್ರಿನ ಅಮ್ಮ ಅಂತ ಕರಿತಿದ್ದೀನಿ. ಅಮ್ಮವ್ರೇನಾದ್ರೂ ನನಗೆ ಸಿಕ್ಕಿದ್ರೆ ಹಾಗೆ ಕರಿತಿದ್ರೇನೋ ಅಲ್ವಾ ಯಜಮಾನ್ರೆ? ಅವರು ನಮ್ಮ ಪಾಲಿಗೆ ಯಾವತ್ತು ಸಿಗ್ತಾರೋ ಅಲ್ಲಿವರೆಗೂ ನಾವು ಕಾಯಬೇಕು ನೈನಿ. ಸರಿ, ಅಮ್ಮವ್ರು ಸಿಕ್ಕಿದ್ರು ಸರಿ, ಗಾಯತ್ರಿ ಪುಟ್ಟಿನ ಯಾರೋ ಕೀಳಾಗಿ ನೋಡ್ಕೊಡ್ದು, ಈಗಲೇ ಹೇಳ್ತಿದ್ದೀನಿ. ಮಕ್ಕಳಿಗೆ ಏನೂ ಆಗಬಾರ್ದು ಅಂದರೆ ಗಾಯತ್ರಿಗೆ ಬೇಕಾದ್ರೆ
ಏನಾದರೂ ಪರವಾಗಿಲ್ಲ ಅಂತ ಅನ್ಕೊಳ್ಳೋರು ಈ ಮನೇಲಿದ್ದಾರೆ. ಇಂಥವ್ರಿಗೆಲ್ಲ ಏನು ಹೇಳಕ್ಕಾಗತ್ತೆ? ಏನು ವಾದ ಮಾಡ್ತೀಯ? ಅಂಥವ್ರನ್ನೆಲ್ಲ ದೂರ ಇಟ್ಟಿದ್ದರೆ ಚೆನ್ನಾಗಿರೋದು. ನೀವೇ ದಯ ತೋರಿಸಿದ್ದು. ಗಾಯತ್ರಿ, ಎಲ್ಲಿಗೆ ಹೋಗ್ತಿದ್ಯಾ? ನೈನಿ, ಅವಳು ಎಲ್ಲಿಗೂ ಹೋಗಲ್ಲ ಬಿಡು. ರೂಮಿಂದ ಆಚೆ ಆಟ ಆಡ್ತಾ ಇರ್ತಾಳೆ ಬಿಡು. ಮೆಟ್ಲ ಹತ್ರ ಹೋಗ್ತಿದ್ದಾಳಲ್ಲ, ಹುಷಾರಾಗಿ ಇಳಿತಾಳೋ ಇಲ್ವೋ ಅಂತ ಭಯ ಆಗತ್ತೆ ಯಜಮಾನ್ರೆ. ಗಾಯತ್ರಿ ನಮ್ಮೆಲ್ಲರಿಗಿಂತ ತುಂಬಾ ಹುಷಾರಾಗಿ ಹೆಜ್ಜೆ ಹಾಕ್ತಾಳೆ, ಗೊತ್ತಾ? ಇಷ್ಟು ಮುದ್ದಾಗಿರೋ ಮಗು ಅನ್ನಕ್ಕೆ ಮನೆಯವ್ರಿಗೆ ಅದು ಹೇಗೆ ಮನ್ಸು ಬರುತ್ತೋ ಏನೋ. ಒಂದೊಂದ್ಸಲ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಹಿಂಸೆ ಆಗುತ್ತೆ ಯಜಮಾನ್ರೆ. ಈಗಲೂ ಅವಳನ್ನ ದತ್ತು ತಗೊಂಡಿರೋ ಮಗು ಅಂತಂದ್ರೆ ಕೇಳಕ್ಕೆ ಬೇಜಾರಾಗುತ್ತೆ. ನೈನಿ, ಗಾಯತ್ರಿನ ಯಾಕೆ ದತ್ತು ತಗೊಂಡ್ವಿ ಅಂತ ಯಾರಾದರೂ ಯೋಚನೆ ಮಾಡಿದ್ರಾ? ಇಲ್ಲ. ಆ ವಿಷಯ ಗೊತ್ತಾಗೋವರೆಗೂ ನಾವು ಯಾಕೆ ದತ್ತು ತಗೊಂಡಿದೀವಿ ಅಂತ ಗಾಯತ್ರಿ, ಏನ್ ಮಾಡಿದ್ಯಾ ನೀನು? ಇವ್ರಿಗೆ ಪ್ರಜ್ಞೆ ಹೋಯ್ತಾ ಇಲ್ಲ ಪ್ರಾಣನೇ ಹೋಯ್ತಾ? ಏನ್ ಮಾಡೋದೀಗ? ನಾನು ಇಲ್ಲೇ ಇದ್ರೆ ಎಲ್ಲರೂ ನನ್ನ ಮೇಲೆ ಡೌಟ್ ಪಡ್ತಾರೆ. ಏ ನೈನಿ, ಮಗುನ್ ಒಂಟಿಯಾಗಿ ಬಿಟ್ಟಿದ್ಯಲ್ಲೇ, ಕೆಳಗಡೆ ಬಿದ್ದು ಹೋದ್ರೆ? ಮಕ್ಕಳನ್ನ ಹಾಗೆ ಒಂಟಿಯಾಗಿ ಬಿಡಬೇಡಿ. ಸುಮ್ಮಿ ಮಗು ಆದ್ರೆ ತೆವಳ್ಕೊಂಡಾದ್ರೂ ಹೋಗತ್ತೆ, ಬೇರೆ ಮಕ್ಕಳು ಹಾಗಲ್ವಲ್ಲ. ಸರಿ ಬಿಡಿ ಅತ್ತೆ, ಸುಮ್ಮನೆ ಕೇಳಿಸ್ಕೊಂಡ್ರೆ ಗಲಾಟೆ ಮಾಡ್ಬಿಡ್ತಾಳೆ. ಇವಳು ನಡೆಯಕ್ಕೆ ಶುರು ಮಾಡ್ದಾಗಿಂದ ಇವಳನ್ನ ಹಿಡ್ಕೊಳ್ಳೋದೇ ಕಷ್ಟ ಆಗಿದೆ ಚಿಕ್ಕಮ್ಮ. ಏನು, ನನ್ ಗಂಡ ಒಬ್ರೇ ಇದ್ದಾರೆ? ಇನ್ಯಾರಾದ್ರೂ ಜೊತೆಯಲ್ಲಿರ್ಬೇಕಿತ್ತ? ನಿಮ್ಮಮ್ಮ ಇರ್ತಾರಲ್ವಾ ಯಾವಾಗ್ಲೂ, ಇಲ್ವಾ? ಗಾರ್ಡನ್ ಅಲ್ಲಿ ಇರ್ಬೇಕು, ಫೋನಲ್ಲಿ ಮಾತಾಡ್ತಾ. ಸಾವು ಬದುಕಿನ ನಡುವೆ ಇದ್ದಾಳೆ ತಿಲೋತ್ತಮ. ಸ್ವಾಮಿ, ಅಮ್ಮನಿಗೇನಾಯ್ತು?
ಏನಾದರೂ ತೊಂದರೆ ಆಯ್ತಾ ಸ್ವಾಮೀಜಿ? ಅಯ್ಯೋ ಹೋಗ್ಬಿಟ್ರಮ್ಮ. ಮೊದಲು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೇ ಯಾರನ್ನು ಕೇಳೋದು? ಮೊಬೈಲಿಗೆ ಫೋನ್ ಮಾಡಿದ್ರೆ ಗೊತ್ತಾಗುತ್ತಲ್ಲ.